ಮಕರ ರಾಶಿಯವರೇ, ಜೈ ಶ್ರೀರಾಮ್. ಸ್ನೇಹಿತರೆ, ದೇವರು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆ ತಂದಾಗ ಅದು ಯಾವಾಗಲೂ ಪವಾಡದಂತೆ ಬರುವುದಿಲ್ಲ. ಕೆಲವೊಮ್ಮೆ ಅದು ಒಂದು ಕಲ್ಪನೆಯಂತೆ ಬರುತ್ತದೆ, ಕೆಲವೊಮ್ಮೆ ಅವಕಾಶವಾಗಿ, ಕೆಲವೊಮ್ಮೆ ಎಚ್ಚರಿಕೆಯಾಗಿ. ಇಂದಿನ ಸಂದೇಶವು ನಿಮ್ಮ ಸ್ವಂತದ್ದನ್ನು ಅರ್ಥ ಮಾಡಿಕೊಳ್ಳಲು ಸಹ ನಿಮಗೆ ಸಹಾಯ ಮಾಡುತ್ತದೆ. ಜೀವನದ ಚಿಹ್ನೆಗಳನ್ನು ಗುರುತಿಸಲು ನಿಮಗೆ ಸ್ಫೂರ್ತಿ ನೀಡುತ್ತದೆ. ಜ್ಯೋತಿಷ್ಯದಲ್ಲಿ ಗುರು ಜ್ಞಾನವನ್ನು ಪ್ರತಿನಿಧಿಸುತ್ತಾನೆ, ಶನಿ ಕ್ರಿಯೆಯನ್ನು ಪ್ರತಿನಿಧಿಸುತ್ತಾನೆ ಮತ್ತು ಸೂರ್ಯ ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತಾನೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನವು ನಿಮ್ಮನ್ನು ಹೊಸದನ್ನು ಪ್ರಯತ್ನಿಸಲು ಪದೇ ಪದೇ ಪ್ರೇರೇಪಿಸುತ್ತಿದ್ದರೆ ಅದನ್ನು ಎಚ್ಚರಿಕೆಯಿಂದ ಪರಿಗಣಿಸಿ. ಹೊಸ ಆರಂಭಕ್ಕೆ ಇದು ಸಮಯವಾಗಿರಬಹುದು. ಸ್ನೇಹಿತರೆ, ಜಾಗರೂಕರಾಗಿರಿ, ಏಕೆಂದರೆ ಮುಂದಿನ 24 ಗಂಟೆಗಳಲ್ಲಿ ಮಂತ್ರವು ನಿಮ್ಮನ್ನು ತಲುಪಲಿದೆ. ನಿಮ್ಮ ಹೆಸರನ್ನು ಬರೆಯಲಾಗುವುದರಿಂದ ಮತ್ತು ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ಆದ್ದರಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ, ಕೈಗಳನ್ನು ಜೋಡಿಸಿ. ಈ ವಿಷಯವನ್ನು ನೀವು ಒಬ್ಬಂಟಿಯಾಗಿ ವೀಕ್ಷಿಸಿ, ಮುಚ್ಚಿದ ಕೋಣೆಯಲ್ಲಿ ಸದ್ದಿಲ್ಲದೆ ವೀಕ್ಷಿಸಿ. ಜಾಗರೂಕರಾಗಿರಿ, ಏಕೆಂದರೆ ನೀವು ಸ್ವೀಕರಿಸಲಿರುವ ಒಳ್ಳೆಯ ಸುದ್ದಿ ನಿಜವಾಗಿರಬಹುದು. ಆಶ್ಚರ್ಯಚಕಿತರಾಗುವಿರಿ. ಇಂದಿನ ಕ್ಷಣವು ತುಂಬಾ ವಿಶೇಷವಾಗಿದೆ, ಏಕೆಂದರೆ ಕೆಲವೊಮ್ಮೆ ಜೀವನವು ನಾವು ಹಗುರವಾಗಿ ಪರಿಗಣಿಸದಿರುವ ಚಿಹ್ನೆಗಳನ್ನು ನಮಗೆ ನೀಡುತ್ತದೆ. ನಾವು ಅದನ್ನು ಹೆಚ್ಚಾಗಿ ನಿರ್ಲಕ್ಷಿಸುತ್ತೇವೆ, ಆದರೆ ಸಮಯ ತಿರುಗಿದಾಗ ಅದೇ ಸಣ್ಣ ಚಿಹ್ನೆ ನಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಮತ್ತು ಈಗ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತದೆ ಎಂದು ನಾನು ನಿಮಗೆ ಖಾತರಿ ನೀಡಬಲ್ಲೆ. ಮತ್ತು ಸಮಯ ಮೀರುತ್ತಿದೆ. ಶ್ರೀಕೃಷ್ಣ ಮತ್ತು ಮಹಾದೇವರಿಂದ ಸಂದೇಶ ಬಂದಿದೆ. ಈ ಸಂದೇಶವನ್ನು ತಮಾಷೆ ಎಂದು ತಪ್ಪಾಗಿಯೂ ಭಾವಿಸಬೇಡಿ, ಇದು ಸುಂದರವಾದ ಸಂದೇಶ. ಈಗ ಬೆಳಗಿನ ಜಾವ 1:45ರಿಂದ ನಿಮ್ಮ ಭವಿಷ್ಯ ಬದಲಾಗಲಿದೆ. ಇಂದು ಒಂದು ವಿಶೇಷ ಭವಿಷ್ಯವಾಣಿಯು ನಿಮಗಾಗಿ ಮಾತನಾಡಲಿದೆ. ಮಾನವ ವಿಶ್ವದಿಂದ ನಿಮಗೆ ಬಂದಿರುವ ಎಂಬ ಅದೃಶ್ಯ ಅಕ್ಷರದ ಮತ್ತು ಒಂದು ಸಂದೇಶವನ್ನು ಹೊಂದಿದೆ. ಸಮಯ ಕಡಿಮೆಯಾಗುತ್ತಿದೆ ಮತ್ತು ಏನು ಮಾಡಬೇಕೋ ಅದನ್ನು ಈಗಲೇ ಮಾಡಬೇಕು. ಹೌದು, ನಿಮ್ಮ ಮಾಹಿತಿಗಾಗಿ ನಾನು ನಿಮಗೆ ಹೇಳಲು ಬಯಸುತ್ತೇನೆ, ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಯದಿಂದ ಏನಾದರೂ ವಿಚಿತ್ರವಾಗಿದ್ದರೆ, ಬದಲಾವಣೆಗಳು ನಡೆಯುತ್ತಿದ್ದರೆ ಮತ್ತು ನೀವು ಯಾವುದೇ ಕಾರಣವಿಲ್ಲದೆ ಅಸ್ವಸ್ಥರಾಗಿದ್ದೀರಿ ಅಥವಾ ಎಂದು ಭಾವಿಸೋಣ. ಹಳೆಯ ಸಂಬಂಧಗಳು ನಿಮ್ಮಿಂದ ದೂರವಾಗುತ್ತಿವೆ ಮತ್ತು ಅದೇ ಸಮಯದಲ್ಲಿ ಕೆಲವು ಹೊಸ ಅವಕಾಶಗಳು ನಿಮ್ಮ ಮುಂದೆ ಮತ್ತೆ ಮತ್ತೆ ಬರುತ್ತಿವೆ. ಸ್ನೇಹಿತರೆ, ಇದು ಕೇವಲ ಕಾಕತಾಳೀಯ ಎಂದು ಭಾವಿಸುವ ತಪ್ಪನ್ನು ಮಾಡಬೇಡಿ, ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿ. ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತ ಬದಲಾವಣೆಗಳು ಸಂಭವಿಸಲಿರುವ ಕಾರಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಭಗವಾನ್ ಶ್ರೀಕೃಷ್ಣ ಮತ್ತು ಭಗವಾನ್ ಶಿವನ ಆಶೀರ್ವಾದವನ್ನು ಪಡೆಯುವ ಸೂಚನೆಗಳಿವೆ ಮತ್ತು ನಿಮ್ಮ ಜೀವನವು ಬದಲಾಗುತ್ತಿವೆ. ಸ್ನೇಹಿತರೆ, ಈ ಗ್ರಹ ಸಂಚಾರದ ಸಮಯವು ನಿಮ್ಮದೇ ಆಗಿದೆ. ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಶ್ರೀಮಂತರು ಒಬ್ಬ ವ್ಯಕ್ತಿಗೆ ಪಾಠ ಕಲಿಸಿದಾಗ ಗುರುಗಳು ಅವನಿಗೆ ಹೊಸ ದಿಕ್ಕನ್ನು ತೋರಿಸುತ್ತಾರೆ. ನಂತರ ಒಬ್ಬ ವ್ಯಕ್ತಿಯ ಜೀವನವು ಒಂದು ಮಹತ್ವದ ತಿರುವು ಪಡೆಯುತ್ತದೆ, ಅಲ್ಲಿ ಅವರು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ನೀವು ಈಗ ಅನುಭವಿಸುವ ಸಂತೋಷವು ನಿಜವಾಗಿಯೂ ವಿಭಿನ್ನವಾಗಿರುತ್ತದೆ. ಹೌದು ಸ್ನೇಹಿತರೆ, ನೀವು ಒಂದು ಮಹತ್ವದ ಘಟ್ಟದಲ್ಲಿರಬಹುದು, ಅಲ್ಲಿ ನೀವೇ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ದೇವರು ನಿಮ್ಮನ್ನು ತಾನು ಉದ್ದೇಶಿಸಿದ್ದ ವ್ಯಕ್ತಿಯಾಗಿ ನಿರ್ಣಯಿಸಿದ್ದಾನೆ. ಸ್ನೇಹಿತರೆ, ಪ್ರತಿಯೊಬ್ಬ ಮನುಷ್ಯನು ಜೀವನವು ದುಃಖ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ತರುತ್ತದೆ. ಪ್ರತಿಯೊಬ್ಬರೂ ಐಷಾರಾಮಿ ಸಮೃದ್ಧ ಜೀವನ ಶೈಲಿಯನ್ನು ನಡೆಸುವ ಕನಸು ಕಾಣುತ್ತಾರೆ. ನನ್ನಲ್ಲೂ ಸಾಕಷ್ಟು ಹಣ ಇರುತ್ತಿತ್ತು, ಜನರು ಹಾಗೆ ಭಾವಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರ ಕನಸುಗಳು ನನಸಾಗುತ್ತವೆ. ನಿಮ್ಮ ಮಾಹಿತಿಗಾಗಿ ನಾನು ನಿಮಗೆ ಹೇಳುತ್ತಿದ್ದೇನೆ, ಮಹಾದೇವ ಹಾಗೂ ಬಜರಂಗಬಲಿ ಮತ್ತು ಭಗವಾನ್ ಶ್ರೀಕೃಷ್ಣ ನಿಮ್ಮ ಮೇಲೆ ತುಂಬಾ ದಯಾಳುಗಳಾಗಿರುವುದರಿಂದ ನಿಮ್ಮ ಕನಸು ಈಗ ನನಸಾಗುತ್ತದೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಹಾಗಾದರೆ ನಿಮ್ಮ ಜೀವನದಲ್ಲಿ ಹೊಸ ತಿರುವು ಬರಲಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳಲು ಬಯಸುತ್ತೇನೆ, ಗಮನವಿಟ್ಟು ಆಲಿಸಿ. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಯುವಕ ವಾಸಿಸುತ್ತಿದ್ದ. ಅವನು ಯಾವಾಗಲೂ ಹೇಳುತ್ತಿದ್ದ, ಇನ್ನೂ ಸಮಯ ಬಂದಿಲ್ಲ, ನಾನು ಸ್ವಲ್ಪ ಸಮಯ ಕಾಯುತ್ತೇನೆ. ಅವನಿಗೆ ಕೆಲಸ ಅವಕಾಶ ಸಿಕ್ಕಿತು. ಅವರು ನಾಳೆ ನೋಡುವುದಾಗಿ ಹೇಳಿದರು. ಅವರು ಒಂದು ವ್ಯಾಪಾರ ಅವಕಾಶವನ್ನು ಕಂಡರು.
ಆದರೆ ಅದರಲ್ಲಿ ಅಪಾಯವಿದೆ, ಮುಂದೆ ನೋಡೋಣ ಎಂದು ಹೇಳಿದ. ಆಗ ಒಬ್ಬ ಹಿರಿಯರು ಸಲಹೆ ನೀಡಿದರು, ಅದರ ಬಗ್ಗೆ ನಂತರ ಯೋಚಿಸುವುದಾಗಿ ಹೇಳಿದ. ಇದರರ್ಥ ಅವನಿಗೆ ಸಿಗುವ ಪ್ರತಿಯೊಂದು ಅವಕಾಶದಲ್ಲೂ ಅವನು ಅದನ್ನು ಮುಂದೂಡಲು ಏನಾದರೂ ನೆಪ ಹೇಳುತ್ತಿದ್ದನು. ನಂತರ ಒಂದು ದಿನ ಅವನ ತಾಯಿ ಅವನಿಗೆ, ಮಗನೇ, ಜೀವನವು ಮತ್ತೆ ಮತ್ತೆ ಬಾಗಿಲು ತಟ್ಟುವುದಿಲ್ಲ ಎಂದು ಹೇಳಿದರು. ದೇವರು ನಿನಗೆ ಒಂದು ಅವಕಾಶ ಕೊಟ್ಟಿದ್ದಾನೆ, ಅದನ್ನು ಸದುಪಯೋಗಪಡಿಸಿಕೋ. ನಾನು ನಿನ್ನ ತಾಯಿ, ನಾನು ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿದ್ದೇನೆ ಎಂದು ಹೇಳಿದಾಗ ಅವನು ತನ್ನ ತಾಯಿಯ ಮಾತುಗಳನ್ನು ನಂಬಿದನು. ಅವಳು ಅವುಗಳನ್ನು ಹೃದಯದಿಂದ ತೆಗೆದುಕೊಂಡನು ಮತ್ತು ಅದೇ ದಿನ ಅವನು ತನಗೆ ಒದಗಿ ಬಂದ ಸಣ್ಣ ಅವಕಾಶವನ್ನು ಸ್ವೀಕರಿಸಿದನು. ಅದರ ನಂತರ ಆರಂಭವು ತುಂಬಾ ಕಷ್ಟಕರವಾಗಿತ್ತು. ಜನರು ನಕ್ಕರು, ಕೆಲವೊಮ್ಮೆ ನಷ್ಟಗಳೂ ಇದ್ದವು. ಆದರೆ ಕೆಲವು ವರ್ಷಗಳ ನಂತರ ಅದೇ ಯುವಕ ಯಶಸ್ವಿಯಾದನು. ಹೌದು ಸ್ನೇಹಿತರೆ, ನಂತರ ಜನರು ಅವನ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದರು. ಅವರು ಹೇಳಿದರು, ನೀವು ಇದ್ದಕ್ಕಿದ್ದಂತೆ ಅಂತಹ ದೊಡ್ಡ ಯಶಸ್ಸನ್ನು ಹೇಗೆ ಸಾಧಿಸಿದಿರಿ? ಆ ವ್ಯಕ್ತಿ ಉತ್ತರಿಸಿದರು, ನಾನು ಮೊದಲು ನನಗೆ ಬಂದ ಅದೃಷ್ಟ ಮತ್ತು ಅವಕಾಶಗಳನ್ನು ಮುಂದೂಡುತ್ತಿದ್ದೆ, ಯಾರ ಮಾತನ್ನು ಕೇಳುತ್ತಿರಲಿಲ್ಲ. ನಂತರ ಒಂದು ದಿನ ನನ್ನ ತಾಯಿ ಹೇಳಿದ ಮಾತುಗಳನ್ನು ಕೇಳಿ ಸಣ್ಣ ಅವಕಾಶಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡೆ, ತಪ್ಪಿಸುವುದನ್ನು ನಿಲ್ಲಿಸಿದೆ. ಆ ದಿನ ನನ್ನ ಅದೃಷ್ಟ ಬದಲಾಯಿತು. ಹೌದು ಸ್ನೇಹಿತರೆ, ಬಹುಶಃ ಈ ಕಥೆ ಇಂದು ನಿಮಗೆ ಏನನ್ನಾದರೂ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿ ದೇವರು ನಿಮಗೆ ನೀಡುತ್ತಿರುವ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮಗೆ ಸಮಯ ನೋಡಲು ಸಾಧ್ಯವಾಗದಿದ್ದರೆ, ನೀವು ಅದನ್ನು ವ್ಯರ್ಥ ಮಾಡಿದರೆ ಭವಿಷ್ಯದಲ್ಲಿ ನೀವು ವಿಷಾದಿಸುತ್ತೀರಿ. ಆದ್ದರಿಂದ ದೇವರು ನಿಮಗೆ ಈ ಅವಕಾಶವನ್ನು ನೀಡಿದ್ದಾನೆ. ಆದ್ದರಿಂದ ನಿಮ್ಮ ಸಮಯವನ್ನು ಬುದ್ಧಿವಂತಿಕೆಯಿಂದ ಬಳಸಿ. 2 ವರ್ಷಗಳ ನಂತರ ನಮ್ಮ ಸ್ನೇಹಿತರು ಬರುತ್ತಾರೆ. ಜೀವನದಲ್ಲಿ ಮುಂದುವರಿಯಿರಿ ಮತ್ತು ಗ್ರಹಗಳು ನಿಮಗಾಗಿ ಏನನ್ನು ಕಾದಿರಿಸಿವೆ ಅದರ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ಜನರು ಗುರುವನ್ನು ಜ್ಞಾನ ವಿಸ್ತರಣೆ ಮತ್ತು ಹೊಸ ಅವಕಾಶಗಳ ಅಂಶವೆಂದು ಪರಿಗಣಿಸುತ್ತಾರೆ ಮತ್ತು ಇದು ಸ್ವಲ್ಪ ಮಟ್ಟಿಗೆ ನಿಜ ಕೂಡ ಹೌದು. ಗುರುವಿನ ಸಕಾರಾತ್ಮಕ ಪ್ರಭಾವವು ಒಬ್ಬರ ಜೀವನದಲ್ಲಿ ಅನುಭವವಾದಾಗ ಕಲಿಕೆಗೆ ಹೊಸ ಮಾರ್ಗಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ ಮತ್ತು ಶನಿಯು ಯಾವಾಗಲೂ ನಮಗೆ ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಪಾಠಗಳನ್ನು ಕಲಿಸುತ್ತದೆ. ಶನಿಯು ತಕ್ಷಣದ ಫಲಿತಾಂಶಗಳನ್ನು ನೀಡುವುದಿಲ್ಲ, ಆದರೆ ಅದು ಕಠಿಣ ಪರಿಶ್ರಮದ ಜಾಡನ್ನು ತರುತ್ತದೆ. ಆದ್ದರಿಂದ ನೀವು ಶನಿದೇವನ ಆಶೀರ್ವಾದವನ್ನು ಬಯಸಿದರೆ ನೀವು ಕಡಿಮೆ ಮಾಡಬೇಕಾಗುತ್ತದೆ, ತಾಳ್ಮೆಯಿಂದಿರಬೇಕು ಮತ್ತು ನೀವು ಶಿವ ಮತ್ತು ಹನುಮಂತನನ್ನು ಸಹ ಪ್ರಾರ್ಥಿಸಬೇಕಾಗುತ್ತದೆ. ನೀವು ಮಹಾದೇವ ಮತ್ತು ಹನುಮಂತನನ್ನು ನಂಬಿದರೆ ನಿಮ್ಮ ಜೀವನವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ. ಜ್ಯೋತಿಷ್ಯವು ಇದನ್ನು ಸೂಚಿಸುತ್ತದೆ, ಏಕೆಂದರೆ ಎಲ್ಲ ದೇವತೆಗಳ ದೇವರು ಮಹಾದೇವ ಮತ್ತು ಸಂಕಟ ಮೋಚನ ಹನುಮಂತನನ್ನು ಪೂಜಿಸುವ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳಿರುವುದಿಲ್ಲ. ಅವನ ಜೀವನ ಯಾವಾಗಲೂ ಸ್ವರ್ಗದಂತಿರುತ್ತದೆ. ನಿಮ್ಮ ಜೀವನದಲ್ಲಿ ನೀವೇ ರಾಜನಾಗಿರುತ್ತೀರಿ. ಇದು ಕೆಲಸ ಮಾಡುತ್ತದೆ, ಆದರೆ ಅದಕ್ಕಾಗಿ ನೀವು ನಿಮ್ಮೊಳಗೆ ರಾಜನ ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ಸಮಯ ತುಂಬ ಕಡಿಮೆ ಇದೆ. ನನ್ನ ಮಾತು ತುಂಬ ಎಚ್ಚರಿಕೆಯಿಂದ ಕೇಳಿ. ಒಂದು ಕ್ಷಣವೂ ತಪ್ಪಿಸಿಕೊಳ್ಳಬೇಡಿ, ನೀವು ನಂತರ ವಿಷಾದಿಸುತ್ತೀರಿ. ರಾಹುವಿನ ಬಗ್ಗೆ ಹೇಳುವುದಾದರೆ ಸ್ನೇಹಿತರೆ, ರಾಹು ಇದ್ದಕ್ಕಿದ್ದಂತೆ ಪರಿಸ್ಥಿತಿಗಳನ್ನು ಬದಲಾಯಿಸಬಹುದು. ಹೌದು, ಕೆಲವೊಮ್ಮೆ ಬ್ರಹ್ಮನ ರೂಪದಲ್ಲಿ ಮತ್ತು ಕೆಲವೊಮ್ಮೆ ಹಠಾತ್ ಅವಕಾಶವಾಗಿ. ಆದ್ದರಿಂದ ಈ ಸಮಯದಲ್ಲಿ ನೀವು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು. ನೀವು ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾದರೆ ಹೊಸ ಜೀವನವನ್ನು ಪ್ರಾರಂಭಿಸುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಕಳೆದ ಕೆಲವು ದಿನಗಳಿಂದ ನೀವು ನಾನು ಯಾವ ಹೊಸ ವಿಷಯಗಳನ್ನು ಪ್ರಾರಂಭಿಸಬಹುದು ಎಂದು ಯೋಚಿಸುತ್ತಿದ್ದೀರಿ. ನೀವು ಹೊಸ ಜೀವನವನ್ನು ಆರಂಭಿಸುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಇತ್ತೀಚೆಗೆ ನಿಮಗೆ ಏನು ಹೊಸ ವಿಷಯ ಹೇಳಬೇಕೆಂದು ನೀವು ಯೋಚಿಸುತ್ತಿದ್ದೀರಿ. ನಾನು ಹೇಗೆ ಪ್ರಾರಂಭಿಸಬೇಕು, ನನ್ನ ತಪ್ಪುಗಳನ್ನು ಸರಿಪಡಿಸಿಕೊಂಡು ಹೇಗೆ ಮುಂದುವರಿಯಬೇಕು. ಹಾಗಾದರೆ ಬಹುಶಃ ನಿಮ್ಮ ಮನಸ್ಸು ನಿಮ್ಮನ್ನು ಮುಂದುವರೆಸಲು ಪ್ರಯತ್ನಿಸುತ್ತಿರಬಹುದು. ದೇವರು ನಿಮಗಾಗಿ ಒಂದು ವಿಶೇಷ ಸಂದೇಶವನ್ನು ಹೊಂದಿದ್ದಾನೆ. ಅದು ಇಂದಿನ ಪತ್ರದ ಸಂದೇಶ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಮುಂದೂಡುತ್ತಿರುವ ವಿಷಯಗಳನ್ನು ಬರೆದಿಡಿ. ಅದೇ ಕೆಲಸ ನಿಮ್ಮ ಮುಂದಿನ ಆರಂಭವಾಗಬಹುದು. ಹೌದು ಸ್ನೇಹಿತರೆ, ಆದರೆ ಜಾಗರೂಕರಾಗಿರಿ. ನೀವು ವಿಷಯಗಳಲ್ಲಿ ಆತುರ ಪಡಬಾರದು. ಸರಿಯಾದ ಸಮಯದಲ್ಲಿ ವ್ಯತ್ಯಾಸವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ರಾಹು ತುಂಬ ಬಲಶಾಲಿಯಾಗಿರುತ್ತಾನೆ. ಬೇರೆಯವರು ನಿಮಗೆ ಹಣವನ್ನು ನೀಡಿ ನಿಮ್ಮನ್ನು ಗೊಂದಲಗೊಳಿಸುತ್ತಾರೆ. ಆದ್ದರಿಂದ ನೀವು ಆ ಬಲೆಗೆ ಬೀಳಬಾರದು. ರಾಹುವಿನ ಪ್ರಭಾವದಂತೆಯೇ ಭಾವನೆಗಳ ಪ್ರಭಾವದಿಂದ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಶನಿಯಂತೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಗುರುವಿನ ಬುದ್ಧಿವಂತ ಸಲಹೆಯನ್ನು ಪಡೆಯಿರಿ ಮತ್ತು ಸೂರ್ಯನಂತೆ ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸಿಕೊಳ್ಳಿ. ಈ ವಿಷಯಗಳನ್ನು ಸುಧಾರಿಸುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಬದಲಾವಣೆಗಳು 24 ಗಂಟೆಗಳ ಒಳಗೆ ಸಂಭವಿಸಬಹುದು ಮತ್ತು ನಾನು
ನಿಮಗೆ ಹಾಗೆ ಹೇಳುತ್ತಿದ್ದೇನೆ. ಶನಿಯು ನಿಮಗೆ ಬಹಳಷ್ಟು ಮಾಡುತ್ತಾನೆ, ನಿಮಗೆ ಇಷ್ಟೊಂದು ಹೇಳುತ್ತಾನೆ, ಆದರೆ ನೀವು ಅದರ ಬಗ್ಗೆ ಇಷ್ಟೆಲ್ಲ ತಿಳಿದುಕೊಳ್ಳಬೇಕು. ಆದ್ದರಿಂದ ನಾನು ಹೇಳಬಲ್ಲೆ, ಈಗ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಮತ್ತು ನೀವು ಹಣದ ಮರಗಳನ್ನು ಸಹ ಪಡೆಯುತ್ತೀರಿ. ಸ್ನೇಹಿತರೆ, ನಿಮ್ಮ ಆಲೋಚನೆ ಸಂಪೂರ್ಣವಾಗಿ ಬದಲಾದಾಗ ನಿಮ್ಮ ಸಮಯ ಬದಲಾಗುತ್ತದೆ. ನೀವು ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸಿದರೆ ನಿಮ್ಮ ಜೀವನದಲ್ಲಿ ಸಂತೋಷವು ಸ್ವಾಭಾವಿಕವಾಗಿ ಹರಿಯಲು ಪ್ರಾರಂಭಿಸುತ್ತದೆ. ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಯಾವಾಗ ನೀವು ಬಾಗಿಲಿಗೆ ಬಂದಾಗ ನಾನು ತುಂಬ ಸರಳ ಮತ್ತು ಸುಲಭದ ಪರಿಹಾರವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಗಮನವಿಟ್ಟು ಆಲಿಸಿ. ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಶಾಂತ ಮನಸ್ಸಿನಿಂದ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ, ಓ ದೇವರೇ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ನನಗೆ ಬುದ್ಧಿವಂತಿಕೆಯನ್ನು ಕೊಡು ಎಂದು ಕೇಳಿ. ಅವನಿಗೆ ಕಠಿಣ ಪರಿಶ್ರಮದ ಶಕ್ತಿಯನ್ನು ಕಲಿಸಿ ಮತ್ತು ಸರಿಯಾದ ಸಮಯವನ್ನು ಗುರುತಿಸಿ. ನಂತರ ಅವನಿಗೆ ದಿನದ ಒಂದು ಪ್ರಮುಖ ಕೆಲಸವನ್ನು ಹೇಳಿ, ಅದನ್ನು ಮುಂದೂಡಬೇಡಿ. ಸ್ನೇಹಿತರೆ, ನೆನಪಿಡಿ, ಕೆಲವೊಮ್ಮೆ ದೇವರು ನೇರವಾಗಿ ಹೋಗಿ ಕಾಲವು ನಿಮ್ಮನ್ನು ಬದಲಾಯಿಸುವುದಿಲ್ಲ ಎಂದು ಹೇಳುವುದಿಲ್ಲ ಎಂಬುದನ್ನು ನೆನಪಿಡಿ. ದೇವರು ನಿಮಗೆ ಒಂದು ಅವಕಾಶವನ್ನು ನೀಡುತ್ತಿದ್ದಾನೆ, ಒಂದು ಸೂಚನೆ, ಸಂದೇಶ ಅಥವಾ ಅದನ್ನು ಒಬ್ಬ ವ್ಯಕ್ತಿಗೆ ಕಳುಹಿಸಿ, ಒಂದು ಐಡಿಯಾ ಕಳುಹಿಸಿ. ನಿಮ್ಮ ಮನಸ್ಸಿನಲ್ಲಿ ಅಶಾಂತಿಯ ಭಾವನೆಯನ್ನು ಸೃಷ್ಟಿಸಿಕೊಳ್ಳಬೇಡಿ. ಮುಂದುವರಿಯಲು ನಿಮಗೆ ಒಂದು ದಾರಿ ಬೇಕು ಮತ್ತು ಅವರು ಅದೇ ಮಾರ್ಗವನ್ನು ಕಳುಹಿಸುತ್ತಾರೆ. ನಾನು ಇಲ್ಲಿಂದ ಬಂದಿದ್ದೇನೆ. ಮುಂದುವರಿಯಲು ಸಮಯ. ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಏನಾದರೂ ಇದ್ದರೆ ಇಂದು ಒಂದು ಸಣ್ಣ ಹೆಜ್ಜೆ ಇರಿಸಿ, ಏಕೆಂದರೆ ದೊಡ್ಡ ಬದಲಾವಣೆಯು ಹತ್ತಿರದಲ್ಲಿದೆ. ನಿಮ್ಮ ಹೆಸರಿನಲ್ಲಿರುವ ಅಕ್ಷರವನ್ನು ಬರೆದಿರುವುದರಿಂದ ಭಗವಾನ್ ಮಹಾದೇವನು 33 ಕೋಟಿ ದೇವರು ಮತ್ತು ದೇವತೆಗಳೊಂದಿಗೆ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ನಿಜಕ್ಕೂ ಈಗ ನಿಮ್ಮ ಜೀವನವು ಎಲ್ಲ ರೀತಿಯಲ್ಲಿಯೂ ಬದಲಾಗುತ್ತದೆ ಮತ್ತು ಉಳಿದಿರುವುದು ನಿಮ್ಮ ಮುಂದಿನ ಹೆಜ್ಜೆ ಮಾತ್ರ. ಭಗವಾನ್ ಶ್ರೀರಾಮ ಶೀಘ್ರದಲ್ಲೇ ನಿಮ್ಮ ಹಣೆಬರಹವನ್ನು ಬದಲಾಯಿಸುತ್ತಾನೆ. ನೀವು ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೂ ಅವುಗಳ ಅಂತ್ಯವು ಹತ್ತಿರದಲ್ಲಿದೆ. ಎಲ್ಲರಿಗೂ ಒಂದು ಕನಸು ಇರುತ್ತದೆ, ನಿಮಗೂ ಒಂದು ದೊಡ್ಡ ಕನಸು ಇರುತ್ತದೆ, ಆದರೆ ನಿಮ್ಮ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ನೀವು ಸಾಲದ ಹೊರೆಯಿಂದ ಬಳಲುತ್ತಿದ್ದೀರಿ, ಆದ್ದರಿಂದ ನೀವು ನಿಮ್ಮ ಹವ್ಯಾಸಗಳನ್ನು ಹತ್ತಿಕ್ಕುತ್ತಿದ್ದೀರಿ. ಆದರೆ ಇಂದು ನಿಮಗೆ ಬೇಕಾದ ಎಲ್ಲವನ್ನೂ ನಾನು ನಿಮಗೆ ಹೇಳಲಿದ್ದೇನೆ. ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ನೋಡಿ, ನಿಮಗೆ ಹೆಚ್ಚಿನ ಹಣ ಬೇಕು, ಆದ್ದರಿಂದ ನೀವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಸ್ನೇಹಿತರೆ, ಏನಾಗಲಿದೆಯೋ ಅದು ನಿಮ್ಮದಾಗುತ್ತದೆ. ಯಾರಾದರೂ ಅದನ್ನು ನಂಬಿದರೂ ಸಹ ಒಳ್ಳೆಯತನವು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಆದರೆ ದೇವರು ನಿಮಗೆ ಕಳುಹಿಸಿರುವ ಚಿಹ್ನೆಗಳು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ. ದೇವರ ಮನೆ ತಡವಾಗಿದೆ, ಆದರೆ ಕತ್ತಲೆಯಾಗಿಲ್ಲ. ಮತ್ತು ನಾನು ಇದನ್ನು ನಿಮಗೆ ಮೊದಲೇ ಹೇಳಿದ್ದೇನೆ, ಆದರೆ ಈಗ ನೀವು ಚಿಂತಿಸಬೇಕಾಗಿಲ್ಲ. ಏಕೆಂದರೆ ಸ್ನೇಹಿತರೆ, ಭಗವಾನ್ ಮಹಾದೇವ ಮತ್ತು ಪರ್ವತ ಶ್ರೀರಾಮ ಮತ್ತು ಶನಿದೇವರ ಮಹಾರಾಜರ ಆಶೀರ್ವಾದ ಮತ್ತು ಬಜರಂಗ ಬಲಿಯ ಕೃಪೆಯಿಂದ ನಿಮ್ಮ ಹೆಸರಿನಲ್ಲಿ ಒಂದು ಪತ್ರವನ್ನು ನೀಡಲಾಗಿದೆ. ಲಕ್ಷಾಂತರ ಕೋಟಿ ಪ್ರಯೋಜನಗಳನ್ನು ಬರೆಯಲಾಗಿದೆ ಮತ್ತು ಒಳ್ಳೆಯ ಸಂದೇಶವನ್ನು ನೀಡಲಾಗಿದೆ. ಈಗ ನೀವು ಇದನ್ನು ಉಪಯೋಗಿಸಿಕೊಳ್ಳದಿದ್ದರೆ ಮುಂದೆ ಎಂದಿಗೂ ನಿಮ್ಮ ಜೀವನ ಉದ್ಧಾರವಾಗುವುದಿಲ್ಲ. ಜೀವನ ಮುಂದುವರಿಯಲು ಇದು ಸರಿಯಾದ ಸಮಯ. ನೀವು ಇಲ್ಲಿ ಸ್ವಲ್ಪ ಮಾಡಿದರೆ ತಪ್ಪು ಮಾಡುವುದರಿಂದ ನಿಮ್ಮ ಜೀವನ ಹಾಳಾಗಬಹುದು, ಆದರೆ ಸ್ವಲ್ಪ ಹೆಚ್ಚು ಪ್ರಯತ್ನ ಮತ್ತು ನಿಮ್ಮ ವಿಧಾನದಲ್ಲಿ ಬದಲಾವಣೆಗೆ ಸಹಾಯ ಮಾಡಬಹುದು. ನಿಮ್ಮ ಜೀವನವು ಸ್ವರ್ಗವಾಗುತ್ತದೆ ಮತ್ತು ನೀವು ಬಯಸುವ ಎಲ್ಲವೂ ಸಂತೋಷದಲ್ಲಿ ಸಿಗುತ್ತದೆ. ಆದ್ದರಿಂದ ಚಿಂತಿಸುವ ಅಗತ್ಯವಿಲ್ಲ. ದೇವರು ಮೊದಲು ನಿಮಗೆ ದಯೆ ತೋರಿಸಿದ್ದನು, ಇಂದು ಸಹ ಅವನು ನಿಮಗೆ ದಯೆ ತೋರಿಸುತ್ತಾನೆ. ಅದರ ನಂತರ ನಿಮಗೆ ಮನೆ, ಕಾರು, ಹಣ ಮುಂತಾದ ಎಲ್ಲವೂ ಸಿಗುತ್ತದೆ. ನಿಮ್ಮ ಭವಿಷ್ಯದಲ್ಲಿಯೂ ಹೀಗೆಯೇ ಬರೆಯಲಾಗಿದೆ. ಈ ಸಮಯದಲ್ಲಿ ಆರ್ಥಿಕ ಲಾಭದ ಸಾಧ್ಯತೆ ಇರುತ್ತದೆ. ಹೌದು ಸ್ನೇಹಿತರೆ, ಸ್ವಲ್ಪ ಪ್ರಯತ್ನ ಮಾಡಿ, ನಿಮ್ಮೊಳಗೆ ಧೈರ್ಯವಿರಲಿ. ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ ಎಂದು ನಂಬಿರಿ. ವಿಷಯಗಳು ಬದಲಾದರೆ ಅವು ಹಾಗೆಯೇ ಆಗುತ್ತವೆ, ಆದರೆ ನಿಮ್ಮ ಭರವಸೆಯನ್ನು ಎಂದಿಗೂ ಮುರಿಯಲು ಬಿಡಬೇಡಿ, ಏಕೆಂದರೆ ಈ ಜಗತ್ತು ಭರವಸೆಯ ಮೇಲೆ ನಡೆಯುತ್ತದೆ ಮತ್ತು ಮಹಾದೇವ ಅವರಿಂದ ನೇರ ಸಂದೇಶವನ್ನು ನೀವು ಸ್ವೀಕರಿಸುವುದರಿಂದ ಈಗ ಆಶಾಕಿರಣ ಜಾಗೃತಗೊಂಡಿದೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಂತರ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ಆರೋಗ್ಯ ಮೊದಲಿಗಿಂತ ಹೆಚ್ಚು ಉತ್ತಮವಾಗಿರುತ್ತದೆ. ಯಾರಾದರೂ ನಿಮ್ಮನ್ನು ಅನಗತ್ಯವಾಗಿ ನ್ಯಾಯಾಲಯದ ಪ್ರಕರಣಗಳಿಗೆ ಕರೆತಂದಿದ್ದರೆ, ಸಿಲುಕಿಕೊಳ್ಳಲು ಬಯಸಿದರೆ, ನೀವು ಅಲ್ಲಿಯೂ ಗೆಲ್ಲುತ್ತೀರಿ. ನಿಮ್ಮ ವಿಜಯವನ್ನು ಎಲ್ಲೆಡೆ ಆಚರಿಸಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.